Hi friends, welcome to Ganitakal YouTube channel. ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವೆಶ್ಚನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ x into dy by dx plus y minus x plus xy into cot x equal to 0 ಅಂತ ಇದೆ. ಓಕೆ, ಸೊ ಫಸ್ಟ್ ಇದನ್ನ ಯಾವ ತರ ರಿಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಸೊ x into dy by dx plus, ಸೊ ನೋಡಿ ಇಲ್ಲಿ ಒಂದು y ಇದೆ, ಸೊ ಇಲ್ಲಿ y ಇದೆ, ಸೊ y ನ ಕಾಮನ್ ತೆಗೆಯೋಣ. ಸೊ ಹಂಗಂದ್ರೆ ಏನು ಉಳಿಯುತ್ತೆ 1 ಪ್ಲಸ್ x ಇಂಟು ಕಾಟ್ ಎಕ್ಸ್ ಇಂಟು y. ಸೊ ಇಲ್ಲಿ ಮೈನಸ್ ಎಕ್ಸ್ ಇದೆ, ಸೊ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಈಕ್ವೇಶನ್ಗೆ ಏನು ಮಾಡಪ್ಪ ಅಂದರೆ ಕಂಪ್ಲೀಟ್ ಆಗಿ ಎಕ್ಸ್ ಇಂದ ಡಿವೈಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಪ್ಲಸ್ 1 ಪ್ಲಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ is equal to x divided by x. ಸೊ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲು, ಇಲ್ಲಿ ಕೂಡ ಎಕ್ಸ್ ಎಕ್ಸ್ ಕ್ಯಾನ್ಸಲು. ಸೊ ಹಂಗಂದ್ರೆ ಈಗೇನು ಬರಿಬೋದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್, ಸೊ ಇಲ್ಲೇನಾಗುತ್ತೆ ನೋಡಿ 1 ಬೈ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಕಾಟ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 1. ಸೊ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡ್ಬೋದು. ಏನಂತ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ. ಓಕೆ, ಸೊ ಹಂಗಂದ್ರೆ ಪಿ ವ್ಯಾಲ್ಯೂ ಏನಾಯ್ತು 1 ಬೈ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಆಯ್ತು. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಾಗುತ್ತೆ, ಸೊ 1 ಆಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಇಂಟು ಡಿ ಎಕ್ಸ್. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಅಂದ್ರೆ ಏನಿದೆ 1 ಬೈ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಎರಡು ಟರ್ಮ್ ಇದಾವೆ. ಸೊ ಎರಡು ಟರ್ಮ್ ಸಪರೇಟ್ ಇಂಟಿಗ್ರಲ್ ಆಗಿ ಬರೆದ್ರೆ ಏನಾಗುತ್ತೆ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದ್ರೆ ಲಾಗ್ ಮಾಡ್ ಎಕ್ಸ್ ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಅಂದ್ರೆ ಏನಾಗುತ್ತೆ ಲಾಗ್ ಮಾಡ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಫಾರ್ಮುಲಾನ ಯೂಸ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ ಇ ಟು ದಿ ಪವರ್ ಆಫ್ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಂ ಇಂಟು ಎನ್ ಆಗುತ್ತೆ. ಸೊ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಸೊ ಇಟ್ ಇಂಪ್ಲೈಸ್ e to the power of log f of x is f of x. ಸೊ ಹಂಗಂದ್ರೆ f of x ಪ್ಲಸ್ ಅಲ್ಲಿ ಏನಿದೆ x ಇಂಟು ಸೈನ್ ಎಕ್ಸ್ ಇದೆ. ಸೊ ಹಂಗಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ನಮಗೆ x ಇಂಟು ಸೈನ್ ಎಕ್ಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಬರೋಣ. ಸೊ ಜನರಲ್ ಸೊಲ್ಯೂಷನ್ ಏನಾಗುತ್ತಪ್ಪ ಅಂದ್ರೆ ಜನರಲ್ ಸೊಲ್ಯೂಷನ್ is given by y into integrating factor is equal to integration of q into integrating factor into dx plus c ಆಗುತ್ತೆ. ಸೊ ದಟ್ ಈಸ್ y ಇಂಟು what is the integrating factor x ಇಂಟು sin x is equal to integration of q ಅಂದ್ರೆ ಏನಿದೆ ನಮಗೆ 1 ಇದೆ. ಸೊ 1 ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನು x ಇಂಟು sin x ಇಂಟು dx ಪ್ಲಸ್ c ಆಗುತ್ತೆ. ದಟ್ ಈಸ್ y ಇಂಟು x sin x is equal to, ಸೊ ಇಲ್ಲಿ ನಾವು ಎರಡು ಫಂಕ್ಷನ್ಸ್ ಇದಾವೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಸೊ ಎಕ್ಸ್ ಅನ್ನೋದು ಫಸ್ಟ್ ಫಂಕ್ಷನ್ ಆಗುತ್ತೆ, ಸೈನ್ ಎಕ್ಸ್ ಅನ್ನೋದು ಸೆಕೆಂಡ್ ಫಂಕ್ಷನ್ ಆಗುತ್ತೆ ಅಕಾರ್ಡಿಂಗ್ ಟು ಚೈನ್ ರೂಲ್, ಅಕಾರ್ಡಿಂಗ್ ಟು ಐಲೆಟ್ ರೂಲ್. ಸೊ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನ ಯಾವ ತರ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಓಕೆ, so whole thing into dx plus c, that is y into x sin x is equal to first x into integration of sin x ಅಂದ್ರೆ ಏನಾಗುತ್ತೆ minus cos x minus ಇಲ್ಲಿ dx ಕ್ಯಾನ್ಸಲ್ ಆಯಿತು. ಸೊ 1 ಉಳಿತು. ಇಂಟಿಗ್ರೇಷನ್ ಆಫ್ ಸೈನ್ ಅಂದ್ರೆ ಮೈನಸ್ ಕಾಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಕಾಸ್ ಎಕ್ಸ್ ಇಂಟು dx ಪ್ಲಸ್ c ಆಗುತ್ತೆ. ದಟ್ ಈಸ್ y ಇಂಟು ಎಕ್ಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಮೈನಸ್ ಈ ಕಡೆ ಬರೆಯೋಣ, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಸಿ ಆಯಿತು. ಈ ಎಕ್ಸ್ ಸೈನ್ ಎಕ್ಸ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗೇನಾಗುತ್ತೆ y ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ c divided by x into sin x. ಸೊ ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ sin x ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಏನು ಬರೀಬಹುದು y is equal to, ಫಸ್ಟ್ ಪಾಸಿಟಿವ್ ಟರ್ಮ್ ಬರೀತೀನಿ, ಇಲ್ಲಿ 1 by
ಎಕ್ಸ್ ಆಗುತ್ತೆ 1/x. ಇಲ್ಲಿ ಮೈನಸ್ ಕಾಸ್ ಬೈ ಸೈನ್ ಅಂದ್ರೆ ಏನಾಗುತ್ತೆ ಕಾಟ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಸೊ ವಿಚ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಐ ಹೋಪ್ ಈ ವಿಡಿಯೋಸ್ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಈ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಹಾಗೂ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.